25 ವರ್ಷದ ಹಿಂದೆ ಮನೆಯವರ್ಯಾರಿಗೂ ಹೇಳದೆ ರೈಲು ಹತ್ತಿದ ಹೆಣ್ಮಗಳು ಎಲ್ಲೋದ್ಲು ಏನಾದ್ಲು ಅನ್ನೋದೊಂದು ಗೊತ್ತಿರಲಿಲ್ಲ. ಹೀಗಾಗಿ ಸತ್ತೇ ಹೋದ್ಲು ಅಂತ ತಿಥಿ ಕಾರ್ಯವನ್ನು ಮಾಡಿದ್ರು. ಆದ್ರೀಗ ದಿಢೀರ್ ಪ್ರತ್ಯಕ್ಷವಾಗಿದ್ದಾಳೆ. ಕಳೆದೋದ ತಾಯಿಗೆ ಮಾಡಿದ್ರು ತಿಥಿ ಕಾರ್ಯ. 25 ವರ್ಷಗಳ ನಂತರ ಸಿಕ್ಕಳು ಹಡೆದವ್ವ. ತಾಯಿ ಅನ್ನೋ ಎರಡಕ್ಷರದಲ್ಲಿ ಅದೆಂತ ಶಕ್ತಿ ಇಟ್ಟಿದ್ದಾನೋ ಆ ಭಗವಂತ. ಎಂಥದ್ದೇ ಕಷ್ಟ ಇರಲಿ, ಅದೆಂಥದ್ದೇ ನೋವಿರಲಿ, ಹೆತ್ತವಳ ಪ್ರೀತಿ ಮುಂದೆ ಅದ್ಯಾವುದು ಲೆಕ್ಕಕ್ಕಿಲ್ಲ ಬಿಡಿ. ತಾಯಿ ಕಳ್ಕೊಂಡವರಿಗೆ ಗೊತ್ತು ಹೆತ್ತವಳ ಮಹತ್ವ ಎಂಥದ್ದು ಅನ್ನೋದು. ಇವರು ಕೂಡ ಹೆತ್ತವಳ ಪ್ರೀತಿ ಕಳ್ಕೊಂಡು 25 ವರ್ಷವೇ ಆಗೋಗಿತ್ತು. ಕಾಣೆಯಾಗಿದ್ದ ತಾಯಿ ಸತ್ತೇ ಹೋದ್ಲು ಅಂತ ತಿಥಿ ಕಾರ್ಯವನ್ನು ಮಾಡಿದ್ರು. ಆದ್ರೀಗ ಇದೇ ಮಕ್ಕಳಿಗೆ 25 ವರ್ಷದ ನಂತರ ಹೆತ್ತವಳ ಮಡಿಲು ಸಿಕ್ತಿದೆ. ಇವರ ಹೆಸರು ಸಾಕಮ್ಮ. ಬಳ್ಳಾರಿಯ ಕೆಂಚಿನ ಬಂಡಿಯವರು. ನಾಗೇಶ್ ಅನ್ನೋರನ್ನ ಮದುವೆಯಾಗಿದ್ದ ಸಾಕಮ್ಮಗೆ 3 ಮಕ್ಕಳಿದ್ರು. ಆದ್ರೆ ಅದೇನಾಯ್ತೋ ಗೊತ್ತಿಲ್ಲ, ಇದ್ದಕ್ಕಿದ್ದಂತೆ ಮಾನಸಿಕ ಅಸ್ವಸ್ಥರಾಗಿದ್ರು. ಮಕ್ಕಳೆಲ್ಲ ಚಿಕ್ಕೋರು. ಗಂಡ ಕೂಲಿ ನಾಲಿ ಮಾಡಿ ಜೀವನ ನಡೆಸ್ತಿದ್ದ. ಇದೇ ಹೊತ್ತಲ್ಲದೆ ಒಂದು ದಿನ ರೈಲು ಹತ್ತಿ ಹೋದವರು ಎಲ್ ಹೋದ್ರು ಅನ್ನೋದೇ ಗೊತ್ತಿರ್ಲಿಲ್ಲ. ನಾಪತ್ತೆಯಾಗಿದ್ದ ಪತ್ನಿಗಾಗಿ ಮೂಲೆ ಮೂಲೆ ಹುಡುಕಿದ್ದ ನಾಗೇಶ್ ಸೋತು ಹೋಗಿದ್ರು. ಸಾಕಮ್ಮ ಸತ್ತೇ ಹೋದ್ರು ಅಂತ ಆಗಲೇ ತಿಥಿ ಕಾರ್ಯವನ್ನು ಮಾಡಿ ಮುಗಿಸಿದ್ರಂತೆ. ಕಾಣೆಯಾಗಿ ಈಗ 20 ವರ್ಷ ಸನೇಕಾಯ್ತು. ಆಮೇಲೆ ನಾವು ಅಲ್ಲಿ ಇಲ್ಲಿ ಹುಡುಕಾಡಿದ್ವಿ, ಆದ್ರೆ ಸಿಗ್ಲಿಲ್ಲ. ಇಲ್ಲ ತೀರ್ಕೊಂಡಾಳ ಏನಾಗಿ ಹೇಳಂತಂದೇಳಿ ನಾವು ಅಲ್ಲೇ ಎಲ್ಲ ಕಾರ್ಯಕ್ರಮಗಳು ಸತ್ತಾಳಂತಂದೇಳಿ ಭಾಳ ಎಲ್ಲ ಮಾಡ್ಕೊಂಡಿದ್ವಿ. ಮಕ್ಕಳ ಅದೃಷ್ಟವೋ ಆ ತಾಯಿಯ ಪುಣ್ಯವೋ ಗೊತ್ತಿಲ್ಲ. ರೈಲು ಹತ್ತಿ ಹೋಗಿದ್ದ ಸಾಕಮ್ಮ ಹಿಮಾಚಲ ಪ್ರದೇಶದಲ್ಲಿ ಸೇರ್ಕೊಂಡಿದ್ರು. ಅಲ್ಲೇ ಒಂದು ವೃದ್ಧಾಶ್ರಮದಲ್ಲಿ ಇವರಿಗೆ ಆಶ್ರಯವನ್ನು ನೀಡಲಾಗಿತ್ತು. ಕೆಲ ದಿನಗಳ ಹಿಂದೆ ಹಾಸನ ಮೂಲದ IPS ಅಧಿಕಾರಿ ರವಿನಂದನ್ಗೆ ಇವರು ಕನ್ನಡದವರು ಅನ್ನೋದು ಗೊತ್ತಾಗಿದೆ. ಊರು ಹೆಸರು ಗೊತ್ತಾಗ್ತಿದ್ದಂತೆ ತಮ್ಮ ಸ್ನೇಹಿತರಿಗೆ ಹೇಳ್ಕೊಂಡಿದ್ರು. ಜೊತೆಗೆ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಕೂಡ ಹಾಕಿದ್ರು. ಇದನ್ನ ನೋಡಿದ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮಣಿವಣ್ಣನ್ ಸಾಕಮ್ಮರನ್ನ ಕರೆತರೋದಕ್ಕೆ ತಂಡವೊಂದನ್ನ ಕಳಿಸಿಕೊಟ್ಟಿದ್ದಾರೆ. ಜಿಲ್ಲಾಡಳಿತ ಮಂಡಿಯವರ ಜೊತೆ ಸಂಪರ್ಕಿಸಿ ಅವರನ್ನು ಗುರುತಿಸಿ ಈಗಾಗಲೇ ನಮ್ಮ ಜಿಲ್ಲೆಯಿಂದ 3 ಜನ ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ತಂಡವನ್ನು ಈಗಾಗಲೇ ಹೋಗಿದೆ. ಅವರು ನಾಳೆ ಸಂಜೆ 4 ಗಂಟೆಗೆ ಅವ್ರಿಗೂ ಚಂಡೀಗಢದಿಂದ ಫ್ಲೈಟ್ ಇದೆ, ಸಂಜೆಗೆ ಬೆಂಗಳೂರು ಬರ್ತಾರೆ. ಒಟ್ನಲ್ಲಿ 25 ವರ್ಷದಿಂದ ತಾಯಿಯೇ ಇಲ್ಲ ಅಂತ ಬದುಕಿದ್ದವರಿಗೆ ಹೆತ್ತವಳ ಮಡಿಲು ಸಿಕ್ತಿದೆ. ತನ್ನೋರು ಇದ್ರೂ ಅನಾಥರಂತೆ ಬದುಕಿದ್ದ ಸಾಕಮ್ಮಾಗೂ ಮಕ್ಕಳ ಪ್ರೀತಿ ಸಿಕ್ತಿದೆ. ಬಸವರಾಜ್ ಹರನಹಳ್ಳಿ, ನ್ಯೂಸ್ 18 ಬಳ್ಳಾರಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.